ಊಟಿಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ವಾಟರ್ ಬಾಟಲ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. 1/2 ಲೀಟ್ರು 1 ಲೀಟ್ರು ಬಾಟಲ್ ಸಿಗಲ್ಲ, ಸಿಕ್ಕರೆ 5 ಲೀಟ್ರ್ ವಾಟರ್ ಬಾಟಲ್ ಸಿಗುತ್ತೆ. ಈ ಮದುವೆ ಆಗಿರೋ ಹುಡುಗರು ಎಲ್ಲೋದ್ರೂ DP-ಗೋಸ್ಕರ ಮಗ ನನ್ನೊಂದು ಫೋಟೋ ಅಂತೇಳಿ ತಲೆ ತಿಂತಿರ್ತಾರಲ್ಲ, ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಒಂದು ಫೋಟೋ ಓಡಿಸಿ ಅಟ್ಲೀಸ್ಟ್ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡಿಗೋಸ್ಕರ ಹುಡುಗಿ ಓಕೆ ಅನ್ಬೋದು. ಸೈಟ್ ಸೀಯಿಂಗ್ನ ಶೇರ್ ಬಸ್ಸಲ್ಲೂ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವರು ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮಿಂಗಲ್ಲೇ ನೋಡಿ ನೀವು ವಾಪಸ್ ಹೋಗಬೇಕು, ಇಲ್ಲಾಂದರೆ ನಿಮ್ಗೆ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ ಆಗಿದೆ. ಬಟ್ ನನಗೆ ಪರ್ಸ್ನಲ್ ಆಗಿ ಏನು ಇಷ್ಟ ಆಯಿತು ಅಂದರೆ, ತಾನು ಎಷ್ಟೇ ಎತ್ತರ ಬೆಳೆದ್ರೂ ಒಂದು ಚೂರು ಹಾಮ್ ಇಲ್ದೇನೆ ಬಂದವರಿಗೆಲ್ಲ ನೆರಳು ಮತ್ತು ಫ್ರೆಶ್ ಆಕ್ಸಿಜನ್ ಕೊಟ್ಟಿರೋ ಈ ಮರಗಳೇ ಸಾಟಿ ಅಲ್ವಾ. ಅವಳನ್ನ ನಾನು ಮತ್ತೆ ನೋಡಿದ್ದು ಪೈಕಾರ ವಾಟರ್ ಫಾಲ್ಸ್ ಕ್ಯೂಯಲ್ಲಿ. ಅವಾಗ ಗೊತ್ತಾಯ್ತು ಭೂಮಿ ಎಷ್ಟು ಚಿಕ್ಕದು ಅಂತೇಳಿ. ಅವಳು ನನ್ನ ನೋಡ್ತಾ ಸ್ಮೈಲ್ ಮಾಡಿ ಹಾಯ್ ಬ್ರೋ ಅಂದ್ಲು. ನಾನು ಹಾಯ್ ಸಿಸ್ಟರ್ ಅಂದೆ. ಟೈಟಾನಿಕ್ ಫಿಲ್ಮಲ್ಲಿ ಜಾಕ್ ಆ್ಯಂಡ್ ರೋಸ್ ತಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೋ ಹಾಗೆ ನಾನು ಈ ಸೀನಿಯರ್ ಸಿಟಿಸನ್ಗಳನ್ನೆಲ್ಲ ಹಾಕೊಂಡು ನನ್ನ ಪ್ರಯಾಣನ ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲ ಈ ನದಿ ಸೈಲೆನ್ಸ್ಗೋ ಅಥವಾ ಈ ಮೋಟರ್ ಬೋಟ್ ಸೌಂಡಿಗೋ ಕಣ್ಮುಚ್ಚಿದೆ, ಒಂದು ಜಂಪ್ ನಿದ್ದೆಗೆ ಜಾರದೆ. ಆದರೆ